ಸೊ ಗಾಯ್ಸ್, ಇವತ್ ನಾವ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಅಖಂಡ 2 ಮೂವಿನ. ಇದು ಇನ್ನು ಥಿಯೇಟರ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಯಾರಾದ್ರೂ ಥಿಯೇಟರ್ ಅಲ್ಲಿ ನೋಡ್ಬೇಕು ಅನ್ಕೊಂಡಿದ್ರೆ ವಿಡಿಯೋ ಸ್ಕಿಪ್ ಮಾಡಿ, ಇಲ್ಲ ಅನ್ನೋರು ವಿಡಿಯೋ ಕಂಟಿನ್ಯೂ ಮಾಡಿ. ಈ ಮೂವಿ ಅಖಂಡ ಮೂವಿ ಎಲ್ಲಿಗೆ ನಿಂತಿರುತ್ತೋ ಅಲ್ಲಿಂದಾನೇ ಶುರು ಆಗುತ್ತೆ. ಸೊ ಅಖಂಡ ಮೂವಿ ಬಗ್ಗೆ ಸಣ್ಣದಾಗಿ ರೀಕ್ಯಾಪ್ ಮಾಡಿಬಿಡೋಣ. ಅಖಂಡ ಮತ್ತೆ ಅವನ್ ತಮ್ಮ ಮುರಳಿ ಇಬ್ರು ಟ್ವಿನ್ಸ್. ಅಖಂಡ ಅಗೋರಿಗಳ ಜೊತೆ ಬೆಳೆದು ಸೂಪರ್ ನ್ಯಾಚುರಲ್ ಪವರ್ ಪಡ್ಕೊಂಡಿರ್ತಾನೆ. ಮುರಳಿ ಅವನ ಊರನ್ನ ಕಾಯೋ ದೊರೆ ಆಗಿರ್ತಾನೆ. ಈ ಗ್ಯಾಪ್ ಅಲ್ಲಿ ಮುರಳಿ ಮಗಳಿಗೆ ಯಾವುದೋ ವೈರಸ್ ಅಟ್ಯಾಕ್ ಆಗಿ ಅವಳನ್ನ ಕಾಪಾಡೋಕೆ ಅಖಂಡ ಮೃತ್ಯುಂಜಯ ಹೋಮ ಮಾಡ್ತಾನೆ. ಮುರಳಿ ಮಗಳು ಬದುಕೋತಾಳೆ. ಅಖಂಡ ಮತ್ತೆ ಅವನ ತಮ್ಮನ ಮಗಳಿಗೆ ತೊಂದರೆ ಆದಾಗ ವಾಪಸ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಹಿಮಾಲಯಕ್ಕೆ ಹೋಗಿರ್ತಾನೆ. ಇದು ಅಖಂಡ 1 ಕತೆ. ಇವಾಗ ಅಖಂಡ 2 ತಾಂಡವ ಮೂವಿ ಕತೆನ ನೋಡ್ತಾ ಹೋಗೋಣ. ಪೆರುಮಾಳನ್ನು ಆಫೀಸರ್ಗೆ ಅಖಂಡನ ಹಿಡ್ಕೊಂಡು ಬರೋಕೆ ಗವರ್ನಮೆಂಟ್ ಆರ್ಡರ್ ಮಾಡಿರುತ್ತೆ. ಆದ್ರೆ ಪೆರುಮಾಳ್ಗೆ ಅಖಂಡ ಎಷ್ಟು ಒಳ್ಳೆಯವನು ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ಅವನನ್ನ ಅರೆಸ್ಟ್ ಮಾಡೋಕೆ ಆಗಲ್ಲ. ಈ ದೇಶದಲ್ಲಿ ಧರ್ಮ ಕಾಯೋಕೆ ಅಂತ ಇರೋದು ಅವನೊಬ್ಬನೇ. ಅವನನ್ನ ನಾನು ಅರೆಸ್ಟ್ ಮಾಡೋದೇ ಇಲ್ಲ ಅಂತ ಪೆರುಮಾಳ್ ಅವನ್ ಕೆಲ್ಸಕ್ಕೆ ರಿಸೈನ್ ಮಾಡಿ ಹೋಗ್ಬಿಡ್ತಾನೆ. ಈ ಕಡೆ ನಮಗೆ ಅಖಂಡನ ತೋರಿಸ್ತಾರೆ. ಅವನು ಹಿಮಾಲಯ ಎಲ್ಲ ಸುತ್ತಾಡ್ಕೊಂಡು ಅವನನ್ನ ಬೆಳೆಸಿದ ಅಗೋರಿಗಳ ಬಳಿಗೆ ಹೋಗ್ತಾನೆ. ಅಲ್ಲಿ ಅಗೋರಿಗಳು ವಿಧಿ ಮುಂದೆ ದೊಡ್ಡ ದೊಡ್ಡ ಸವಾಲು ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ಗೆಲ್ಬೇಕು ಅಂದ್ರೆ 8 ದೈವಗಳ ಶಕ್ತಿ ಪಡೆಯಬೇಕು. ಅದಕ್ಕೆ ಅರ್ಜುನ ಶಿವನಿಂದ ಪಾಶುಪತಾಸ್ತ್ರ ಪಡೆಯೋಕೆ ಧ್ಯಾನ ಮಾಡಿದ ಜಾಗದಲ್ಲಿ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ಅದ್ನ ಅಷ್ಟಲಿಂಗ ರುದ್ರಪೀಠ ಅಂತಾರೆ. ಅಖಂಡ ಸರಿ ಅಂತ ಹೇಳಿ ಧ್ಯಾನ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿಂದ ಕತೆ ಕೆಲವು ವರ್ಷ ಮುಂದಕ್ಕೆ ಹೋಗುತ್ತೆ. ಚೀನಾದ ಟಿಬೆಟ್ ಅಲ್ಲಿ ಒಂದು ಊರಿನ ಜನರು ಪೂಜೆ ಮಾಡ್ತಾ ಜಾತ್ರೆ ಆಚರಿಸ್ತಾ ಇರ್ತಾರೆ. ಅಲ್ಲಿಗೆ ಮಿಲಿಟರಿಯ ಜನರಲ್ ಜಾಂಗ್ ಬಂದು ಅಲ್ಲಿದ್ದ ಎಲ್ಲಾ ಜನರನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಯಾಕಂದ್ರೆ ಅಲ್ಲಿನ ಮುಖ್ಯಸ್ಥ ಸೇನೆಯಿಂದ ಜಾಂಗ್ ನ ತೆಗ್ದಾಕಿ ಅವನು ಸರಿ ಇಲ್ಲ ಅಂತ ಗವರ್ನಮೆಂಟ್ಗೆ ಲೆಟರ್ ಬರೆದಿರ್ತಾನೆ. ಅಷ್ಟಕ್ಕೆ ಜಾಂಗ್ ಇಡೀ ಊರನ್ನ ನಾಶ ಮಾಡಾಕ್ತಾನೆ. ಇವನೊಂಥರ ಹುಚ್ಚನ ಮಗ. ಅದ್ರಲ್ಲೂ ಈ ಹುಚ್ಚುಂಗೆ ಇಂಡಿಯನ್ಸ್ ಅಂದ್ರೆ ಆಗೋದೇ ಇಲ್ಲ. ಹೇಗಾದ್ರೂ ಮಾಡಿ ಇಂಡಿಯಾನ ನಾಶ ಮಾಡ್ಬೇಕು ಅಂತಾನೆ ಕಾಯ್ತಾ ಇರ್ತಾನೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಇಂಡಿಯನ್ ಸೋಲ್ಜರ್ಸ್ ಚೀನಾದ ಸೋಲ್ಜರ್ಸ್ ನ ಸಾಯಿಸ್ತಾರೆ. ದುರದೃಷ್ಟ ಅಂದ್ರೆ ಸತ್ತವರಲ್ಲಿ ಜಾಂಗ್ ಮಗನೂ ಇರ್ತಾನೆ. ಅಷ್ಟೇ, ಇದ್ರಿಂದ ಜಾಂಗ್ ಪಿತ್ತ ನೆತ್ತಿಗೇರಿ ಹೇಗಾದ್ರೂ ಮಾಡಿ ಇಂಡಿಯಾನ ನಾಶ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಏನೇ ಮಾಡ್ಬೇಕು ಅಂದ್ರೂ ಗವರ್ನಮೆಂಟ್ ಪರ್ಮಿಷನ್ ತಗೋಬೇಕು. ಅದಕ್ಕೆ ಇಂಡಿಯಾನ ನಾಶ ಮಾಡೋಕೆ ಪ್ಲಾನ್ ಮಾಡೋವಾಗ ಅವನಿಗೆ ಎಕ್ಸ್ ಜನರಲ್ ಚೆಂಗ್ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಜನರಲ್ ಚೆಂಗ್ ನ ನೋಡೋಕೆ ಹೋಗ್ತಾನೆ. ನೋಡೋಕೆ ಚೆಂಗ್ ಇಂಡಿಯನ್ ತರಾನೇ ಅವನೇ. ಮೋಸ್ಟ್ಲಿ ಇಂಡಿಯಾ ಚೈನಾ ಬಾರ್ಡರ್ ಅಲ್ಲಿ ಹುಟ್ಟಿರ್ಬೇಕು. ನಮ್ಗೆ ಯಾಕ್ಬೇಕವೆಲ್ಲ. ಈ ಚೆಂಗ್ ಕೂಡ ಇಂಡಿಯಾನ ನಾಶ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ಪ್ಲಾನ್ ಮಾಡ್ತಾ ಇರ್ತಾನೆ. ಜೊತೆಗೆ ಭಗವದ್ಗೀತೆ ಕೂಡ ಓದ್ತಾ ಇರ್ತಾನೆ. ಇಂಡಿಯಾ ಇಷ್ಟು ಸ್ಟ್ರಾಂಗ್ ಇರೋಕೆ ಇಲ್ಲಿನ ಜನರು ದೇವರ ಮೇಲೆ ಇಟ್ಟಿರೋ ನಂಬಿಕೆನೆ ಕಾರಣ. ಅದಕ್ಕೆ ಎಲ್ರು ದೇವರ ಮೇಲಿರೋ ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡಿದ್ರೆ ಇಂಡಿಯಾ ಅದಾಗೆ ನಾಶ ಆಗುತ್ತೆ ಅಂತ ಚೆಂಗ್ ಹೇಳ್ತಾನೆ. ಅದಕ್ಕೆ ಅಂತ ಚೆಂಗ್ ಒಂದು ವೆಪನ್ ಕೂಡ ರೆಡಿ ಮಾಡಿರ್ತಾನೆ. ಆದ್ರೆ ಅದನ್ನ ಚೀನಾ ಗವರ್ನಮೆಂಟ್ ಸೀಸ್ ಮಾಡಿ ಹೈ ಸೆಕ್ಯೂರಿಟಿ ಅಲ್ಲಿ ಇಟ್ಟಿರುತ್ತೆ. ಇವಾಗ ಚೆಂಗ್ ಆ ವೆಪನ್ ನ ತರೋಕೆ ಜನರಲ್ಗೆ ಹೇಳ್ತಾನೆ. ಜನರಲ್ ಓಕೆ ಅಂತಾನೆ. ಈ ಕಡೆ ಡಿಫೆನ್ಸ್ ಮಿನಿಸ್ಟರ್ ರಾವ್ PM ಗೆ ಜನರಲ್ ಮಗ ಸತ್ತಿರೋ ವಿಷಯ ಹೇಳ್ತಾನೆ. ಅವಾಗ ಚತುರ್ವೇದಿ ಅನ್ನೋ ಇನ್ನೊಬ್ಬ ವ್ಯಕ್ತಿ ಜಾಂಗ್ ತುಂಬಾ ರೂತ್ಲೆಸ್ ಅಂತ ಜನರಲ್ಗೆ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಅದಕ್ಕೆ PM ಇಂಡಿಯನ್ ಮಿಲಿಟರಿಗೆ ಫುಲ್ ಫ್ರೀಡಮ್ ಕೊಟ್ಟು ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಆ ನನ್ ಮಕ್ಳು ಮಾತ್ರ ಬಾರ್ಡರ್ ದಾಟಿ ಒಳಗ್ ಬರಬಾರ್ದು ಅಂತ ಹೇಳ್ತಾರೆ. ಅದೇ ದಿನ PM ಕಡೆಯಿಂದ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಶುರು ಮಾಡ್ತಾ ಇರ್ತಾರೆ. ಅದನ್ನ ಪದ್ಮಾವತಿ ನೋಡ್ಕೊಳ್ತಾ ಇರ್ತಾಳೆ. ಈ ಪದ್ಮಾವತಿ ಪಾರ್ಟ್ 1 ಅಲ್ಲಿ ಕೂಡ ಇದ್ಲು, ಇಲ್ಲೂ ಇದ್ದಾಳೆ. ಪದ್ಮಾವತಿನ ಭೇಟಿಯಾಗೋಕೆ ವಿಶಾಲ್ ತ್ರಿವೇದಿ ಅನ್ನೋ DC ಬರ್ತಾನೆ. ಅವನು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂದ ಅವ್ರ ಜಿಲ್ಲೆಯಲ್ಲಿರೋ ಒಂದು ಊರಿನ ಹೆಸರು ತೆಗ್ದಾಕೋಕೆ ಹೇಳ್ತಾನೆ. ಯಾಕಂದ್ರೆ ಆ ಊರಲ್ಲಿ ಒಂದು ಗ್ಯಾಂಗ್ ಗಾಂಜಾನ ಬೆಳೆಸ್ತಾ ಇರ್ತಾರೆ. ಅದನ್ನ ಸ್ಟಾಪ್ ಮಾಡೋಕೆ ಹೋದ ಪೊಲೀಸರು ಮಿಲಿಟರಿ ಎಲ್ರೂನು ಆಸ್ಟೇಜ್ ಆಗಿ ತಗೊಂಡಿರ್ತಾರೆ. ಅವ್ರನ್ನ ರಿಲೀಸ್ ಮಾಡ್ಬೇಕು ಅಂದ್ರೆ ಆ ಊರಿಗೆ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬರಬಾರ್ದು ಅಂತ ಡಿಮ್ಯಾಂಡ್ ಮಾಡಿರ್ತಾರೆ. ಆ ಗ್ಯಾಂಗ್ ಅಲ್ಲಿ ಚೆನ್ನೈನ ರೌಡಿಗಳು, ಕರ್ನಾಟಕದ ಮಿನಿಸ್ಟರ್ ಮಗ, ಮುಂಬೈಯಿಂದ ಡ್ರಗ್ ಡೀಲರ್ ಎಲ್ರೂ ಇರ್ತಾರೆ. ಅವ್ರನ್ನ ತಡೆಯೋಕೆ ಆಗಲ್ಲ ಅಂತ ತ್ರಿವೇದಿ ಹೇಳ್ತಾನೆ. ಪ್ರೋಗ್ರಾಮ್ಗೆ ಇನ್ನ 1 ಅವರ್ ಅಷ್ಟೇ ಬಾಕಿ ಇರುತ್ತೆ. ಅದಕ್ಕೆ ಪದ್ಮಾವತಿ 1 ಗಂಟೆಯಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋರು ನನ್ಗೆ ಗೊತ್ತು ಅಂತ ಅಖಂಡನ ತಮ್ಮ ಮುರಳಿಗೆ ಕಾಲ್ ಮಾಡ್ತಾಳೆ. ಮುರಳಿ ಇವಾಗ MLA ಆಗಿರ್ತಾನೆ. ಅವನು ಜೀಪ್ ನ ಆರಿಸ್ಕೊಂಡು ಆ ಗ್ಯಾಂಗ್ ಇದ್ದ ಜಾಗಕ್ಕೆ ಎಂಟ್ರಿ ಕೊಡ್ತಾನೆ. ಜೀಪ್ ಇಂದ ಮುರಳಿ ಇಳಿದ್ರು ಜೀಪ್ ಮಾತ್ರ ಅವನ್ ಸುತ್ತ ರೌಂಡ್ ಆಗ್ತಾನೆ ಇರುತ್ತೆ. ಈ ಮೂವಿಲಿ ನಾವು ಲಾಜಿಕ್ಸ್ ನೋಡೋ ಹಾಗೇನೆ ಇಲ್ಲ. ಸ್ವಲ್ಪ ತಲೆ ಓಡಿಸಿದ್ರು ತಲೆನೋವು ಬರೋದು ಪಕ್ಕ. ಅದಕ್ಕೆ ಬ್ರೈನ್ ನ ಕಿತ್ತಿಟ್ಟು ಎಕ್ಸ್ಪ್ಲನೇಷನ್ ಕೇಳ್ತಾ ಹೋಗಿ. ಮುರಳಿ ಬಂದವನೇ ಗ್ಯಾಂಗ್ ಎಲ್ಲ ಚೆನ್ನಾಗಿ ಹೊಡೆದು ಎಲ್ಲಾ ಪೊಲೀಸರನ್ನು ಕಾಪಾಡಿ ಎಲ್ಲಾ ಗ್ಯಾಂಗ್ ಮೆಂಬರ್ಸ್ ನಿಲ್ಲಿಸ್ಕೊಂಡು ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬುದ್ಧಿವಾದ ಹೇಳ್ತಾನೆ. ಕನ್ನಡದಲ್ಲಿ ಏನ್ ಹೇಳ್ದ ಅಂತ ಸಬ್ ಟೈಟಲ್ ನೋಡೇ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅಷ್ಟು ಕೆಟ್ಟಾಗಿ ಡಬ್ ಮಾಡವ್ರೆ. ಎಲ್ರಿಗೂ ಬುದ್ಧಿವಾದ ಹೇಳಿ ಗೋಡೌನ್ಗೆ ಬೆಂಕಿ ಹಚ್ಚಿ ಎಲ್ರೂನು ಅರೆಸ್ಟ್ ಮಾಡಿಸ್ತಾನೆ. ಅಷ್ಟೇ, ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಇದನ್ನ ಕೇಳಿ ಪದ್ಮಾವತಿ, ಚತುರ್ವೇದಿ, ತ್ರಿವೇದಿ ಎಲ್ರೂ ಖುಷಿ ಆಗೋಗ್ತಾರೆ.
ಈ ಕಡೆ ಮುರುಳಿ ಮನೆಯಲ್ಲಿ ಎಲ್ರೂ ಅಡಿಗೆ ಮಾಡ್ತಾ ಇರ್ತಾರೆ. ಮುರುಳಿ ಹೆಂಡತಿ ಶರಣ್ಯ ಸತ್ತೋಗಿರ್ತಾಳೆ. PM ಮುರುಳಿ ಊರಿಗೇನೆ ಬಂದು ಅಲ್ಲಿಂದಾನೇ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಚಾಲನೆ ನೀಡ್ತಾರೆ. ಅವಾಗ ಮಣಿಪುರ ಅಲ್ಲಿ ಏನೋ ಗಲಾಟೆ ಆಗ್ತಾ ಇದೆ ಅಂತ PMಗೆ ನ್ಯೂಸ್ ಬರುತ್ತೆ. PM ಅಲ್ಲಿಂದ ಹೊರಡ್ಬೇಕಿರುತ್ತೆ. ಆ ಬಿಸಿ ಟೈಮಲ್ಲೂ PM ಮುರುಳಿ ಮಗಳ ಬಗ್ಗೆ ವಿಚಾರಿಸ್ತಾನೆ. ಮುರುಳಿ ಮಗಳು ಜನನಿಗೆ ಇವಾಗ 17 ವರ್ಷ. ಆದ್ರೂ ಅವಳ IQ ಲೆವೆಲ್ ಜಾಸ್ತಿ ಇದೆ ಅಂತ ಅವಳು ಸೈಂಟಿಸ್ಟ್ ಆಗಿರ್ತಾಳೆ. PM ಅವಳನ್ನ ಒಂದು ಪ್ರೋಗ್ರಾಮ್ಗೆ ಸೆಲೆಕ್ಟ್ ಮಾಡಿರ್ತಾರೆ. ಎಂತ ಒಳ್ಳೆ PM. ಒಂದ್ ಕಡೆ ಗಲಾಟೆ ಆಗಿ ಸಾವಿರಾರು ಜನ ಸಾಯ್ತಾ ಇದ್ರೆ ಆರಾಮಾಗಿ ಕಷ್ಟ ಸುಖ ಮಾತಾಡ್ತಾವ್ರೆ. ಹಾಗೆ ನಮ್ಗೆ ಜನನಿ ವರ್ಕ್ ಮಾಡ್ತಾ ಇರೋ ಲ್ಯಾಬ್ ನ ತೋರಿಸ್ತಾರೆ. ಅಲ್ಲಿಗೆ ಡಿಫೆನ್ಸ್ ಮಿನಿಸ್ಟರ್ ರಾವ್ ಬಂದು ಅರ್ಚನಾ ಅನ್ನೋ ಸೀನಿಯರ್ ಸೈಂಟಿಸ್ಟ್ ನ ಮೀಟ್ ಮಾಡ್ತಾನೆ. ಇವಾಗ ಅರ್ಚನಾ ಬಯೋಶೀಲ್ಡ್ ಅನ್ನೋ ಒಂದು ವೆಪನ್ ನ ರೆಡಿ ಮಾಡ್ತಾ ಇರ್ತಾಳೆ. ಅದ್ರಿಂದ ಇಂಡಿಯನ್ ಸೋಲ್ಜರ್ಗೆ ಸಹಾಯ ಆಗುತ್ತೆ ಅಂತ ರಾವ್ಗೆ ಹೇಳ್ತಾಳೆ. ಅದ್ನ ಅರ್ಚನಾ ರೆಡಿ ಮಾಡ್ತಾ ಇದ್ರು. ಅದರ ಪ್ಲಾನಿಂಗ್ ಎಲ್ಲ ಮುರುಳಿ ಮಗಳು ಜನನಿದೇ ಆಗಿರುತ್ತೆ. ಜನನಿ ಜೊತೆ ಅವಳ ವಯಸ್ಸಿನ ಒಂದು ಟೀಮ್ ಕೂಡ ಇರುತ್ತೆ. ಇವಾಗ ಆ ವೆಪನ್ ಕಂಪ್ಲೀಟ್ ಆಗಿದ್ಯಾ ಅಂತ ಚೆಕ್ ಮಾಡೋಕೆ ಹ್ಯೂಮನ್ಸ್ ಟ್ರಯಲ್ ಶುರು ಮಾಡೋಕೆ ರಾವ್ ಅರ್ಚನಾ ಮತ್ತೆ ಜನನಿಗೆ ಹೇಳ್ತಾನೆ. ಈ ಕಡೆ ಚೀನಾ ಅಲ್ಲಿ ಜನರಲ್ ಚೆಂಗ್ ಹೇಳಿದ ವೆಪನ್ ನ ತರ್ತಾನೆ. ಚೆಂಗ್ ಅದು ಹೇಗೆ ಅಷ್ಟೊಂದು ಸೆಕ್ಯೂರಿಟಿ ಇರೋ ಜಾಗದಿಂದ ಈ ವೆಪನ್ ನ ತಂದೆ ಅಂತ ಕೇಳಿದಾಗ ಜನರಲ್ 300 ಜನ ನಮ್ಮ ಸೈನಿಕರನ್ನೇ ಸಾಯಿಸಿ ತಂದೆ ಅಂತಾನೆ. ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಜನರಲ್ ಎಂತ ಹುಚ್ಚನ್ ಮಗ ಅಂತ. ಇವಾಗ ಜನರಲ್ ಆ ವೆಪನ್ ನ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಚೆಂಗ್ ಈ ವೆಪನ್ ನ ನಾವ್ ಯೂಸ್ ಮಾಡಲ್ಲ, ಅಜಿತ್ ಠಾಕೂರ್ ಅನ್ನೋ ಇಂಡಿಯಾದ ಪವರ್ಫುಲ್ ಮಿನಿಸ್ಟರ್ ಯೂಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಹಾಗೆ ನಮಗೆ ಈ ಅಜಿತ್ ಠಾಕೂರ್ ನ ತೋರಿಸ್ತಾರೆ. ಅವನು ಅವನ ಇಬ್ಬರ ತಮ್ಮಂದಿರ ಜೊತೆ PM ಆಫೀಸ್ಗೆ ಬರ್ತಾನೆ. ಈ ಠಾಕೂರ್ ಮಣಿಪುರ ಅಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡಿರ್ತಾನೆ. ಯಾಕಂದ್ರೆ ಈ ಠಾಕೂರ್ ತಂದೆ PM ಆಗ್ಬೇಕಿರುತ್ತೆ. ಆದ್ರೆ ಅವರು ಸತ್ತೋಗಿರ್ತಾರೆ. ಅದಕ್ಕೆ ಈ ಠಾಕೂರ್ ಅವನ್ PM ಆಗ್ಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಇದ್ನ ಠಾಕೂರ್ PM ಮುಂದೆ ಒಪ್ಕೋತಾನೆ. ಅಲ್ಲ ಈ PM ಇಷ್ಟೊಂದು ವೀಕ ಅಂತ. ಇರ್ಲಿ ನಮ್ಗೆ ಯಾಕೆ. ಇದ್ನೆಲ್ಲ ಹೇಳಿ ಠಾಕೂರ್ ಅಲ್ಲಿಂದ ಎದ್ದೋಗ್ತಾನೆ. ಈ ಕಡೆ ಜನನಿಗೆ ಅವ್ರ ಅತ್ತೆ ಕಾಲ್ ಮಾಡಿ ಅವಳ ಬರ್ಡೇಗೆ ಮನೆಗೆ ಬರೋಕೆ ಹೇಳ್ತಾರೆ. ಆದ್ರೆ ಜನನಿ ಪ್ರಾಜೆಕ್ಟ್ ಇದೆ, ಫ್ರೀ ಇಲ್ಲ, ಬರೋಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಅರ್ಚನಾ ನೋಡಿ ಜನನಿ ಜೊತೆಗೆ ಎಲ್ರೂ ಊರಿಗೆ ಹೋಗೋಣ ಅಂತ ಹೇಳ್ತಾಳೆ. ಜನನಿ ಬರ್ತಾಳೆ ಅಂತ ಮುರುಳಿ ಅವಳಿಗೆ ಇಷ್ಟ ಆಗೋ ಎಲ್ಲಾ ಅಡುಗೆ ಮಾಡಿಸ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಜನನಿ ಅವಳ ಫ್ರೆಂಡ್ಸ್ ಜೊತೆ ಬರ್ತಾಳೆ. ಮುರುಳಿ ಎಮೋಷನಲ್ ಆಗೋಗ್ತಾನೆ. ಅಲ್ಲಿಗೆ ಅರ್ಚನಾ ಕೂಡ ಬರ್ತಾಳೆ. ಜನನಿ ಅವಳ ಅಜ್ಜಿನ ಮಾತಾಡ್ಸೋಕೆ ಹೋಗ್ತಾಳೆ. ಜನನಿ ಅಜ್ಜಿ ಯಾವಾಗ್ಲೂ ದೇವ್ರ ಮುಂದೆನೆ ಕೂತಿರ್ತಾರೆ. ಯಾಕಂದ್ರೆ ಅಖಂಡನ ದೇವ್ರೆ ಅವಳಿಂದ ದೂರ ಮಾಡಿರೋದು ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ಅಖಂಡ ಬರೋವರೆಗೂ ದೇವ್ರ ಮುಂದೆನೆ ಕೂತಿರೋದಾಗಿ ಶಪಥ ಮಾಡಿರ್ತಾಳೆ. ಜನನಿ ಇದ್ನೆಲ್ಲ ಅವಳ ಅಜ್ಜಿಯಿಂದ ತಿಳ್ಕೊಂಡು ನನ್ ಬರ್ಡೇಗೆ ಗಿಫ್ಟ್ ಕೊಡಲ್ವಾ ಅಂತ ಕೇಳ್ತಾಳೆ. ಅಜ್ಜಿ ಜನನಿಗೆ ಅವಳ ಚಿನ್ನದ ಬಳೆಯನ್ನೇ ಗಿಫ್ಟ್ ಆಗಿ ಕೊಡ್ತಾಳೆ. ಜನನಿ ಖುಷಿ ಆಗ್ತಾಳೆ. ರಾತ್ರಿ ಆಗುತ್ತೆ. ಊಟ ಮಾಡೋ ಮುಂಚೆ ಮುರುಳಿ 2 ಪೆಗ್ ಹಾಕ್ಬೇಕಿರುತ್ತೆ. ಆದ್ರೆ ಜನನಿ ಅರ್ಚನಾ ಮುಂದೆ ಮುರುಳಿ ಕುಡ್ದು ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಎಲ್ಲಾ ಬಾಟಲಿ ಎತ್ ಮಡಗಿರ್ತಾಳೆ. ಅಂಗಡಿಗೆ ಹೋಗಿ ತರೋಣ ಅಂದ್ರೆ ಮುರುಳಿನೇ 8 ಗಂಟೆ ಮೇಲೆ ಯಾವ ವೈನ್ ಶಾಪ್ ಕೂಡ ಓಪನ್ ಮಾಡೋಕೆ ಬಿಡ್ತಾ ಇರಲ್ಲ. ಮುರುಳಿ ತಲೆ ಕೆಡ್ತಾ ಇರುತ್ತೆ. ನೋಡಿದ್ರೆ ರೂಮಲ್ಲಿ ಅರ್ಚನಾನೇ ಎಣ್ಣೆ ಹೊಡಿತಾ ಇರ್ತಾಳೆ. ಅದನ್ನ ಮುರುಳಿ ನೋಡ್ತಾನೆ. ಅರ್ಚನಾ ಮುರುಳಿನೂ ಕರಿತಾಳೆ. ಮುರುಳಿ ಕೂಡ ಅರ್ಚನಾ ಜೊತೆನೆ ಎಣ್ಣೆ ಹೊಡಿತಾನೆ. ಅರ್ಚನಾ ಬರ್ಡೇ ಸೆಲೆಬ್ರೇಷನ್ ಇಷ್ಟೇನೇನಾ ಅಂತ ಕೇಳ್ತಾಳೆ. ಮುರುಳಿ ಇನ್ನೂ ಜೋರಾಗಿ ಇರುತ್ತೆ ಅಂತ ಹೇಳಿ ಸಾಂಗ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಮಾರನೇ ದಿನ ಪಾರ್ಟಿ ಎಲ್ಲ ಆದ್ಮೇಲೆ ಜನನಿ ಅರ್ಚನಾ ಎಲ್ರು ವಾಪಸ್ ಲ್ಯಾಬ್ ಕಡೆ ಹೋಗ್ತಾ ಇರ್ತಾರೆ. ಅರ್ಚನಾ ಜನನಿ ದೊಡ್ಡ ಸಾಧನೆ ಮಾಡ್ತಾಳೆ ಅಂತ ಮುರುಳಿಗೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಇವಾಗ ಠಾಕೂರ್ ಹೋಗಿ ಚೆಂಗ್ ಮತ್ತೆ ಜನರಲ್ ನ ಮೀಟ್ ಮಾಡ್ತಾನೆ. ಅವರು ಠಾಕೂರ್ಗೆ ವೆಪನ್ ಕೊಡ್ತಾರೆ. ಅದೊಂದು ವೈರಸ್ ಆಗಿರುತ್ತೆ. ಅದನ್ನ ಹೇಗೆ ಇಂಡಿಯನ್ಸ್ಗೆ ಇಂಜೆಕ್ಟ್ ಮಾಡೋದು ಅಂತ ಚೆಂಗ್ ಕೇಳ್ತಾನೆ. ಅವಾಗ ಠಾಕೂರ್ ಮಹಾಕುಂಭ ಮೇಳಕ್ಕೆ ಕೋಟ್ಯಾಂತರ ಜನರು ಬರ್ತಾರೆ, ಅಲ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಈ ಕಡೆ ಮಹಾಕುಂಭ ಮೇಳ ನಡೀತಾ ಇರುತ್ತೆ. ಅಲ್ಲಿಗೆ ರಿಸೈನ್ ಮಾಡಿರೋ ಪೆರುಮಾಳ್ ಅವನ್ ಫ್ಯಾಮಿಲಿ ಜೊತೆ ಬಂದಿರ್ತಾನೆ. ಠಾಕೂರ್ ತಮ್ಮ ಅಜಯ್ ಗಂಗಾ ನದಿಗೆ ಆ ವೈರಸ್ ನ ಹಾಕ್ತಾನೆ. ಕುಂಭ ಮೇಳಕ್ಕೆ ಬಂದ ಎಲ್ರು ಗಂಗಾ ನದಿಯಲ್ಲಿ ಮುಳುಗ್ತಾರೆ. ಆ ವೈರಸ್ ಎಲ್ರು ಬಾಡಿ ಒಳಗೆ ಹೋಗುತ್ತೆ. ಅದು ಆಕ್ಟಿವೇಟ್ ಆಗೋಕೆ 6 ಗಂಟೆ ಬೇಕಿರುತ್ತೆ. ಅದೇ ರೀತಿ 6 ಗಂಟೆ ಆದ್ಮೇಲೆ ಪೇರುಮಾಳ್ ಮಗಳು ಮೊಮ್ಮಗಳು ಎಲ್ರು ಹುಷಾರ್ ತಪ್ತಾರೆ. ಜೊತೆಗೆ ಕುಂಭಮೇಳಕ್ಕೆ ಬಂದಿದ್ದ ಎಲ್ರು ಕುಸ್ದು ಬೀಳ್ತಾ ಇರ್ತಾರೆ. ಈ ವಿಷಯ ಪೆರುಮಾಳಿಂದ ಚತುರ್ವೇದಿಗೆ ಗೊತ್ತಾಗುತ್ತೆ. ಚತುರ್ವೇದಿ PMಗೆ ಹೇಳ್ತಾನೆ. ಆ ವೈರಸ್ಗೆ ಆದಷ್ಟು ಬೇಗ ವ್ಯಾಕ್ಸಿನ್ ಕಂಡಿಡಿಬೇಕು ಅಂತ PM ಆರ್ಡರ್ ಕೊಡ್ತಾನೆ. ಈ ಕಡೆ ಠಾಕೂರ್ ಆ ಗ್ಯಾಪ್ ಅಲ್ಲಿ ಅವನ್ ಬೇಳೆ ಬೇಯಿಸ್ಕೊಳ್ಳೋಕೆ ಬರ್ತಾನೆ. ಮಹಾಕುಂಭ ಮೇಳಾಗೆ ಬಂದು ದೇವ್ರ ಪೂಜೆ ಮಾಡ್ತಾ ಇದ್ರು ಇಷ್ಟೊಂದು ಜನನ್ನ ದೇವ್ರು ಯಾಕೆ ಕಾಪಾಡ್ತಾ ಇಲ್ಲ, ದೇವ್ರು ಅನ್ನೋದೇ ಇಲ್ಲ ಅಂತ ಎಲ್ರು ಮ್ಯಾನಿಪುಲೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ರು ದೇವ್ರ ಮೇಲಿರೋ ನಂಬಿಕೆನ ಕಳ್ಕೊಳ್ತಾರೆ. ದೇವ್ರನ್ನ ತಿರಸ್ಕಾರ ಮಾಡ್ತಾರೆ. PM ಹೇಗಾದ್ರೂ ಮಾಡಿ ಬೇಗ ವ್ಯಾಕ್ಸಿನ್ ಕಂಡು ಹಿಡಿಯೋಕೆ ಹೇಳ್ತಾನೆ. ಈ ಕಡೆ ಜನನಿ ಕಂಡಿಡಿದಿದ್ದ ಬಯೋಶೀಲ್ಡ್ ವ್ಯಾಕ್ಸಿನ್ ನ ಟೆಸ್ಟ್ ಮಾಡೋಕೆ ಅರ್ಚನಾ ಅವಳೆ ವೈರಸ್ ನ ಇಂಜೆಕ್ಟ್ ಮಾಡ್ಕೋತಾಳೆ. ಆಮೇಲೆ ಜನನಿ ಬಯೋಶೀಲ್ಡ್ ನ ಅರ್ಚನಾಗೆ ಇಂಜೆಕ್ಟ್ ಮಾಡ್ತಾಳೆ. ಬಯೋಶೀಲ್ಡ್ ವ್ಯಾಕ್ಸಿನ್ 100% ವರ್ಕ್ ಆಗುತ್ತೆ.
ಇದು PM ಗೆ ಗೊತ್ತಾಗುತ್ತೆ. PM ಮಾಸ್ ಪ್ರೊಡಕ್ಷನ್ ಮಾಡೋಕೆ ಐ ಸೆಕ್ಯೂರಿಟಿ ಇರೋ ಒಂದು ಲ್ಯಾಬ್ ನ ಕೊಡ್ತಾರೆ. ಅಲ್ಲಿ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲ, PM ನೋಡಿದ್ರೆ ಮಾಸ್ ಪ್ರೊಡಕ್ಷನ್ ಅಂದ್ರು, ಇವ್ರು ನೋಡಿದ್ರೆ ಒಂದೇ ಒಂದು ಬಾಟಲಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಅದನ್ನು ಹಾಳು ಮಾಡೋಕೆ ಠಾಕೂರ್ ತಮ್ಮ ಅಜಯ್ ಗ್ಯಾಂಗ್ ಜೊತೆ ಬಂದು ಸೈನಿಕರನ್ನ ಸಾಯಿಸಿ ಜನನಿ ಟೀಮ್ ನ ಎಲ್ರೂನು ಸಾಯಿಸ್ತಾರೆ. ಅರ್ಚನಾ ಜನನಿನ ಕಾಪಾಡಿ ಅವಳು ಕೂಡ ಸತ್ತೋಗ್ತಾಳೆ. ಜನನಿ ಲ್ಯಾಬ್ ಇಂದ ಓಡೋಗ್ತಾಳೆ. ಅಜಯ್ ಗ್ಯಾಂಗ್ ಜೊತೆ ಅವಳನ್ನ ಕೊಲ್ಲೋಕೆ ಹೋಗ್ತಾನೆ. ಹಿಮಾಲಯದ ಒಂದು ಜಾಗದಲ್ಲಿ ಜನನಿ ಅಜಯ್ ಕೈಲಿ ತಗಲಾಕೊಳ್ತಾಳೆ. ಅಜಯ್ ಅವಳನ್ನ ಕೊಲ್ಲೋಕೆ ಹೋದಾಗ ಅವಳು ಜೋರಾಗಿ ಕಿರ್ಚ್ಕೋತಾಳೆ. ಅದು ಧ್ಯಾನ ಮಾಡ್ತಿದ್ದ ಅಖಂಡಾಗಿ ಕೇಳಿಸುತ್ತೆ. ಮೊದಲೇ ಜನನಿಗೆ ತೊಂದ್ರೆ ಆದ್ರೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ. ಇವಾಗ ತೊಂದ್ರೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಸುಮ್ನಿರ್ತಾನ? ತ್ರಿಶೂಲ ಹಿಡ್ಕೊಂಡು ಉಲ್ಕೆ ರೀತಿ ಬಂದು ಅಪ್ಪಳಿಸ್ತಾನೆ. ಆ ತ್ರಿಶೂಲದಿಂದ ಎಲ್ರು ಇರುವೆ ವಸ್ಕಾಕ್ದಂಗೆ ಸಾಯಿಸ್ತಾನೆ. ಇನ್ನ ಠಾಕೂರ್ ತಮ್ಮ ಅಜಯ್ ಕತ್ತನ್ನೇ ಕತ್ತರಿಸಾಕ್ತಾನೆ. ಇವಾಗ ಅಖಂಡಾಗೆ ಸೂಪರ್ ನ್ಯಾಚುರಲ್ ಪವರ್ ಜೊತೆ ಸೂಪರ್ ಪವರ್ ಕೂಡ ಇರುತ್ತೆ. ಅವನ್ನ ಟಚ್ ಮಾಡೋಕು ಯಾರ ಕೈಲೂ ಆಗ್ತಿರಲ್ಲ. ಜನನಿ ಅಲ್ಲಿಂದ ವ್ಯಾಕ್ಸಿನ್ ಎತ್ಕೊಂಡು ಅಖಂಡ ಜೊತೆ ಹೋಗ್ತಾಳೆ. ಈ ಕಡೆ PM ಗೆ ಲ್ಯಾಬ್ ಅಲ್ಲಿ ಎಲ್ರು ಕೊಲೆ ಆಗಿದೆ ಅಂತ ಗೊತ್ತಾಗುತ್ತೆ. ಜನನಿ ಬದುಕಿರೋದು ಗೊತ್ತಿರಲ್ಲ. ಅವಳು ಸತ್ತೋಗಿದ್ದಾಳೆ ಅಂತ ಅನ್ಕೋತಾರೆ. ಪದ್ಮಾವತಿ ಮುರುಳಿಗೆ ಜನನಿ ಸತ್ತೋಗಿದ್ದಾಳೆ ಅಂತ ಹೇಳ್ತಾಳೆ. ಪಾಪ ಮುರುಳಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಗುತ್ತೆ. ಅದೇ ಟೈಮ್ಗೆ ಅವನ ತಾಯಿ ಕೂಡ ಹಾಸಿಗೆ ಹಿಡಿದಿರ್ತಾರೆ. ಮುರುಳಿ ತಾಯಿ ಅಖಂಡ ಬಂದೆ ಅವಳ ಅಂತಿಮ ಸಂಸ್ಕಾರ ಮಾಡ್ಬೇಕು, ಇಲ್ಲ ಅಂದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳ್ತಾರೆ. ಈ ಕಡೆ ಠಾಕೂರ್ ಅಜಯ್ನ ಹುಡಿಕೊಂಡು ಆ ಹಿಮಾಲಯಕ್ಕೆ ಹೋಗ್ತಾನೆ. ಅಜಯ್ ಸತ್ತಿರೋದು ಗೊತ್ತಾಗಿ ಶಾಕ್ ಆಗೋಗ್ತಾನೆ. ಜನರಲ್ಗೆ ಜನನಿ ವ್ಯಾಕ್ಸಿನ್ ಜೊತೆ ಎಸ್ಕೇಪ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಜನರಲ್ ಕೋಪದಲ್ಲಿ 48 ಗಂಟೆ ಆ ವ್ಯಾಕ್ಸಿನ್ ಯಾರಿಗೂ ಸಿಗದ ಹಾಗೆ ನೋಡ್ಕೋ ಅಂತ ವಾರ್ನ್ ಮಾಡ್ತಾನೆ. ಅದೇ ಟೈಮ್ಗೆ ಠಾಕೂರ್ ಬಳಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಮಂತ್ರವಾದಿಗಳ ಗುಂಪು ಬರುತ್ತೆ. ಅದ್ರಲ್ಲಿ ಮೇನ್ ಆಗಿ ವಿಶಾಚಿ ಅನ್ನೋ ಮಂತ್ರವಾದಿ. ವಿಶಾಚಿಗೆ ಅಲ್ಲಿ ಏನಾಗಿದೆ, ಅಖಂಡ ಹೇಗೆ ಎಲ್ರಿಗೂ ಹೊಡೆದ ಅಂತ ಗೊತ್ತಾಗುತ್ತೆ. ಠಾಕೂರ್ ಕಡೆಯವರನ್ನ ವಿಶಾಚಿ ಕಡೆಯವರು ಸೆರೆ ಹಿಡಿತಾರೆ. ವಿಶಾಚಿ ಠಾಕೂರ್ ಬಳಿಗೆ ಬಂದು ನಿನ್ ತಂದೆಗೂ ನನಗೂ ಪರಿಚಯ ಇತ್ತು ಅಂತ ಒಂದು ಕತೆ ಹೇಳ್ತಾನೆ. 3 ವರ್ಷಗಳ ಹಿಂದೆ ಠಾಕೂರ್ ತಂದೆ ಅಸ್ಸಾಂನ ಒಂದು ಕಾಡಿಗೆ ಬರ್ತಾನೆ. ಅಲ್ಲಿ ಅವನು ವಿಶಾಚಿನ ಭೇಟಿ ಆಗ್ತಾನೆ. ಠಾಕೂರ್ ಬಂದಿರೋದು ಅವನ ಆಪೋಸಿಟ್ ಅಲ್ಲಿರೋ PM ನ ಕೊಲ್ಲೋಕೆ ಪ್ಲಾನ್ ಮಾಡೋಕೆ. ಅದಕ್ಕೆ ವಿಶಾಚಿ ಠಾಕೂರ್ ತಂದೆಗೆ ನಿನ್ ಕೆಲಸ ಆಗ್ಬೇಕು ಅಂದ್ರೆ ನಾವು ಕ್ಷುದ್ರ ಶಕ್ತಿಗಳನ್ನ ಎಚ್ಚರ ಮಾಡ್ಬೇಕು. ಆ ಕ್ಷುದ್ರ ಶಕ್ತಿಗಳು ಎದ್ರೆ ಬಲಿ ಕೇಳುತ್ತೆ. ಅದಕ್ಕೆ 8 ಜನ ಬಾಲಬ್ರಾಹ್ಮಣರು ಬೇಕು ಅಂತಾನೆ. ಅದಕ್ಕೂ ಠಾಕೂರ್ ತಂದೆ ಒಪ್ಕೋತಾನೆ. 8 ಜನ ಬಾಲಬ್ರಾಹ್ಮಣರನ್ನ ಹೇಳ್ಕೊಂಡ್ ಬರ್ತಾರೆ. ಪೂಜೆ ಶುರು ಮಾಡ್ತಾರೆ. ಅವಾಗ ವಿಶಾಚಿಯ ಗುರು ಬಂದು ಕ್ಷುದ್ರ ಶಕ್ತಿಗಳನ್ನ ರಿಲೀಸ್ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ, ಬೇಡ ಅಂತಾನೆ. ಆದ್ರೆ ವಿಶಾಚಿ ಅವನ್ ಗುರುವನ್ನೇ ಕೊಂದು ಬಾಲ ಬ್ರಾಹ್ಮಣರನ್ನ ಕೊಲ್ಲೋಕೆ ಹೋಗ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಅಖಂಡ ಎಂಟ್ರಿ ಕೊಡ್ತಾನೆ. ಎಲ್ಲಿಂದ ಎಂಟ್ರಿ ಕೊಟ್ಟ ಅಂತ ಮಾತ್ರ ಕೇಳ್ಬೇಡಿ, ನನ್ಗೂ ಗೊತ್ತಿಲ್ಲ. ಅಲ್ಲಿಗೆ ಬಂದ ಅಖಂಡ ಎಲ್ರಿಗೂ ಒಡೆಯೋಕೆ ಶುರು ಮಾಡ್ತಾನೆ. ತ್ರಿಶೂಲದಿಂದ ಎಲ್ರೂನು ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ. ಆಮೇಲೆ ಅಲ್ಲೇ ಇದ್ದ ತಲೆ ಬುರುಡೆಗಳನ್ನ ತಗೊಂಡು ಎರ್ರ ಬಿರ್ರಿ ಹೊಡಿತಾನೆ. ವಿಶಾಚಿಗೆ ಮಾತ್ರ ಸಾಯೋ ರೀತಿ ಹೊಡಿತಾನೆ. ವಿಶಾಚಿ ಹಲ್ಲುದ್ರೋಗುತ್ತೆ, ಒಂದು ಭುಜ ಮುರಿದೋಗುತ್ತೆ, ಒಂದು ಕಣ್ಣೆ ಕಿತ್ಕೊಂಡೀಚೆ ಬರುತ್ತೆ. ಜೊತೆಗೆ ತ್ರಿಶೂಲದಲ್ಲಿ ಕೂಡ ಎದೆಗೆ ಚುಚ್ತಾನೆ. ಅಲ್ಲೇ ಠಾಕೂರ್ ತಂದೆ ಇರ್ತಾನೆ. ದಡ್ ನನ್ ಮಗ ಸುಮ್ನೆ ಇರದೆ ಅಖಂಡಾಗೆ ಎಲ್ಲ ಹಾಳ್ ಮಾಡ್ಬಿಟ್ಟಲ್ಲೋ ಅಂತ ಬೈಯೋಕೆ ಹೋಗ್ತಾನೆ. ಅಖಂಡ ತ್ರಿಶೂಲ ತಗೊಂಡು ರಪ್ಪ ರಪ್ಪ ಅಂತ 3 ಸಲ ಚುಚ್ಬಿಡ್ತಾನೆ. ಅಷ್ಟೇ, ಠಾಕೂರ್ ತಂದೆ ಸತ್ತೋಗ್ತಾನೆ. ಆದ್ರೆ ವಿಶಾಚಿ ಮಾತ್ರ ಸಾಯಲ್ಲ. ಕ್ಷುದ್ರ ಶಕ್ತಿಗಳನ್ನ ಅವನ ವಶ ಮಾಡ್ಕೊಂಡಿರ್ತಾನೆ. ಇವಾಗ ಇದನ್ನೆಲ್ಲ ವಿಶಾಚಿ ಠಾಕೂರ್ಗೆ ಹೇಳ್ತಾನೆ. ಇಬ್ರಿಗೂ ಅಖಂಡಾನೆ ಶತ್ರು ಅಂತ ಗೊತ್ತಾಗಿ ಇಬ್ರು ಸೇರಿ ಅಖಂಡನ ಕೊಲ್ಬೇಕು ಅಂತ ರೆಡಿ ಆಗ್ತಾರೆ. ವಿಶಾಚಿ ಬದುಕಿದ್ದಾನೆ ಅಂತ ಇವಾಗ ಅಖಂಡಾಗೂ ಗೊತ್ತಾಗುತ್ತೆ. ಅಖಂಡ ಜನನಿ ಜೊತೆ ಹೋಗ್ತಾ ಇರ್ತಾನೆ. ಜನನಿ ಕೂಡ ಅಖಂಡಾಗೆ ದೇವ್ರಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಖಂಡ ಜನನಿಗೆ ದೇವ್ರಿದಾನೆ ಅಂತ ನಂಬಿಸೋಕೆ ಟ್ರೈ ಮಾಡ್ತಾನೆ. ಅದೇ ರೀತಿ ಈ ಕಡೆ ಕುಂಭಮೇಳದಲ್ಲಿ ಪೆರುಮಾಳ್ ಮೊಮ್ಮಗಳ ಕಂಡೀಷನ್ ಕ್ರಿಟಿಕಲ್ ಆಗುತ್ತೆ. ಪೆರುಮಾಳ್ ಮಗಳು ಕೂಡ ದೇವ್ರಿಲ್ಲ ಅಂತಾಳೆ. ಆದ್ರೆ ಪೆರುಮಾಳ್ ಕೂಡ ದೇವ್ರಿದಾನೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಅಖಂಡ ಜನನಿ ಜೊತೆ ಹೋಗುವಾಗ ಒಂದು ಶಿವನ ದೇವಸ್ಥಾನ ಕಾಣುತ್ತೆ. ಅದು ಪಾಳ್ ಬಿದ್ದಿರುತ್ತೆ. ಅಖಂಡ ವಾಯುಲಿಂಗಂ ಅಂತಾನೆ. ಗಾಳಿ ಬಂದು ಎಲ್ಲ ಕ್ಲೀನ್ ಆಗುತ್ತೆ. ಜಲಲಿಂಗಂ ಅಂದಾಗ ಲಿಂಗದ ಮೇಲೆ ನೀರ್ ಬೀಳೋಕೆ ಶುರುವಾಗುತ್ತೆ. ಅಗ್ನಿಲಿಂಗಂ ಅಂತ ಹೇಳಿ ತ್ರಿಶೂಲದಿಂದ ದೀಪ ಹಚ್ಚಿ ಪೂಜೆ ಮಾಡೋಕೆ ಶುರು ಮಾಡ್ತಾನೆ. ಅದನ್ನ ನೋಡಿದ ಆ ಊರಿನ ಜನರು ಬಂದು ಅಖಂಡಾಗೆ ದೇವ್ರಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಖಂಡ ಸುಮಾರು 10 ನಿಮಿಷ ಭಾಷಣ ಮಾಡಿ ಎಲ್ರಿಗೂ ದೇವ್ರಿದಾನೆ ಅಂತ ನಂಬಿಸ್ತಾನೆ. ಆ ಗ್ಯಾಪ್ ಅಲ್ಲಿ ಜನನಿ ಪದ್ಮಾವತಿಗೆ ಕಾಲ್ ಮಾಡ್ತಾಳೆ. ಜನನಿ ಬದುಕಿರೋದು ಗೊತ್ತಾಗಿ ಪದ್ಮಾವತಿ PM ಗೆ ಈ ವಿಷಯ ಹೇಳಿ ರೆಸ್ಕ್ಯೂ ಟೀಮ್ ನ ಕಳಿಸ್ತಾರೆ. ರೆಸ್ಕ್ಯೂ ಟೀಮ್ ಹೆಲಿಕಾಪ್ಟರ್ ಅಲ್ಲಿ ಬರ್ತಾ ಇರೋದು ನೋಡಿ ಜನನಿ ಖುಷಿ ಆಗ್ತಾಳೆ. ಆದ್ರೆ ಅದನ್ನ ಯಾರೋ ಬ್ಲಾಸ್ಟ್ ಮಾಡ್ತಾರೆ. ಯಾರು ಅಂತ ಗೊತ್ತಿಲ್ಲ. ಹೆಲಿಕಾಪ್ಟರ್ ಬ್ಲೇಡ್ ಕಿತ್ಕೊಂಡು ಆ ಜನಗಳ ಮೇಲೆ ಬೀಳೋದ್ರಲ್ಲಿ ಇರುತ್ತೆ. ಅಖಂಡ ಬಂದು ತ್ರಿಶೂಲದಿಂದ ಆ ಬ್ಲೇಡ್ ಗಳನ್ನ ಎತ್ತಿ ಫ್ಯಾನ್ ತರ ಹಿಡ್ಕೋತಾನೆ. ಎಲ್ರು 1 ಸೆಕೆಂಡ್ ಸ್ಟರ್ನ್ ಆಗೋಗ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ವಿಶಾಚಿ ಮತ್ತೆ ಠಾಕೂರ್ ಅವರವರ ಗ್ಯಾಂಗ್ ಜೊತೆ ಬರ್ತಾರೆ. ಫೈಟ್ ಶುರು ಆಗುತ್ತೆ. ವಿಶಾಚಿ ಬಾಡಿಯಿಂದ ಈವಿಲ್ ಫೋರ್ಸ್ ಗಳು ಬರ್ತಾ ಇರ್ತವೆ.
ಅಖಂಡ ಫೈಟ್ ಮಾಡೋದನ್ನ ನೋಡಿ ಠಾಕೂರ್ ಗಾಬರಿ ಆಗೋಗ್ತಾನೆ. ಅಖಂಡ ಅಲ್ಲೇ ಇದ್ದ ಹನುಮಾನ್ ಗದೆ ತಗೊಂಡು ವಿಶಾಚಿನ ಗಾಳಿಗೆ ಹಾರಿಸಿ ಅಖಂಡ ಕೂಡ ಗಾಳಿಗೆ ಹಾರಿ ವಿಶಾಚಿಗೆ ಗದೆಯಲ್ಲಿ ಹೊಡಿತಾನೆ. ಅವಾಗ ಅಖಂಡ ಎಲ್ರಿಗೂ ಹನುಮಾನ್ ರೀತಿ ಕಾಣಿಸ್ತಾನೆ. ಆಮೇಲೆ ವಿಶಾಚಿ ಎದೆಗೆ ಗದೆ ಹಾಕಿ ಬಟ್ಟೆ ಒಗೆಯೋ ಹಾಗೆ ಒಗ್ದಾಕ್ತಾನೆ. ಅವೆಂಜರ್ಸ್ ಅಲ್ಲಿ ಹಲ್ಕ್ ಲೋಕಿಗೆ ಹೊಡಿತಾನಲ್ಲ, ಅದೇ ರೀತಿ ಅಖಂಡ ವಿಶಾಚಿಗೆ ಒಡೆದು ಸಾಯಿಸಿ ನರಕಕ್ಕೆ ಹೋಗುವಂತ ಆಶೀರ್ವಾದ ಕೂಡ ಮಾಡ್ತಾನೆ. ಎಲ್ಲ ಸಮಾಪ್ತಿ ಆದ್ಮೇಲೆ ಜನನಿಗೆ ಅವಳಜ್ಜಿ ಸತ್ತೋದ್ಲು ಅಂತ ಕಾಲ್ ಬರುತ್ತೆ. ಅಂದ್ರೆ ಅಖಂಡ ತಾಯಿ ಸತ್ತೋಗಿರ್ತಾಳೆ. ಈ ವಿಷಯ ಗೊತ್ತಾದ್ಮೇಲೆ ಅಖಂಡ ಹೋಗಿ ಶಿವನ ಮುಂದೆ ಸೈಲೆಂಟ್ ಆಗಿ ಕೂತ್ಕೊಂಡು ಧ್ಯಾನ ಮಾಡೋಕೆ ಶುರು ಮಾಡ್ತಾನೆ. ಜನನಿ ಅಖಂಡಗೆ ನಿನ್ ತಾಯಿ ಸತ್ತಿದ್ರು ಸೈಲೆಂಟ್ ಆಗಿದ್ಯಾ, ನೀನೊಬ್ಬ ಮನುಷ್ಯನ ಅಂತ ಬೈತಾ ಇರ್ತಾಳೆ. ಈ ಕಡೆ ಎಲ್ರು ಮುರುಳಿಗೆ ಚಿತೆಗೆ ಬೆಂಕಿ ಇಡೋಕೆ ಹೇಳ್ತಾ ಇರ್ತಾರೆ. ಆದ್ರೆ ಅವನಮ್ಮ ಮೊದಲೇ ಹೇಳಿದ್ರು ಅಖಂಡ ಕೊಳ್ಳಿ ಇಟ್ರೆ ಮಾತ್ರ ಅವಳ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ. ಅದಕ್ಕೆ ಮುರುಳಿ ಅಖಂಡ ಬರೋವರೆಗೂ ಕಾಯೋಣ ಅಂತಾನೆ. ಆದ್ರೆ ಊರವರೆಲ್ಲ ಅಖಂಡಗೆ ಈ ವಿಷಯ ಗೊತ್ತಿರೋದು ಡೌಟೆ. ನೀನು ಕೂಡ ಮಗನೇ ತಾನೆ, ಏನಾಗಲ್ಲ ಕೊಳ್ಳಿ ಇಡು ಅಂತಾರೆ. ಇನ್ನೇನು ಮುರುಳಿ ಕೊಳ್ಳಿ ಇಡ್ಬೇಕು ಅಷ್ಟ್ರಲ್ಲಿ ಅಲ್ಲಿಗೆ ಅಖಂಡ ಬರ್ತಾನೆ, ಕೊಳ್ಳಿ ಇಡ್ತಾನೆ. ಹಾಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾನೆ. ಅಖಂಡ ತಾಯಿ ಆತ್ಮ ಅಖಂಡ ಹಿಂದೆನೆ ಹೋಗಿ ಶಿವಯ್ಯ ಅಂತ ಕೂಗುತ್ತೆ. ಅಂದ್ರೆ ಅದು ಅಖಂಡ ಅಲ್ಲ, ಶಿವ. ಅಖಂಡ ದೇಶವನ್ನ ಕಾಪಾಡೋಕೆ ಹೋರಾಡ್ತಾ ಇರೋದ್ರಿಂದ ಸ್ವತಃ ಶಿವನೇ ಅವನ ಕಾರ್ಯವನ್ನ ಕಂಪ್ಲೀಟ್ ಮಾಡೋಕೆ ಬಂದಿರ್ತಾನೆ. ಈ ಕಡೆ ಜನನಿಗೆ ಅಖಂಡ ಬಂದು ಕೊಳ್ಳಿ ಇಟ್ಟ ಅಂತ ಗೊತ್ತಾಗುತ್ತೆ. ಆದ್ರೆ ಅಖಂಡ ಅಲ್ಲೇ ದೇವ್ರ ಮುಂದೆ ಕೂತಿರೋದು ನೋಡಿ ಜನನಿಗೆ ದೇವರ ಮೇಲೆ ನಂಬಿಕೆ ಬರುತ್ತೆ. ಅಖಂಡ ಕೈ ಓಪನ್ ಮಾಡಿದ್ರೆ ಅವನ ಕೈಯಲ್ಲಿ ಬೂದಿ ಇರುತ್ತೆ. ಅಂದ್ರೆ ಅದು ಅವನ ತಾಯಿಯ ಚಿತೆಯ ಬೂದಿ. ಅದನ್ನ ಅಖಂಡ ಅಲ್ಲೇ ಹರಿತಾ ಇದ್ದ ನದಿ ಒಳಗೆ ಬಿಡ್ತಾನೆ. ಅವಾಗ ಅದೇ ಟೈಮ್ಗೆ ಅಲ್ಲಿಗೆ ಪದ್ಮಾವತಿ ಚತುರ್ವೇದಿ ಆರ್ಮಿ ಜೊತೆ ಬರ್ತಾರೆ. ಅವರು ಅಖಂಡಗೆ ಥ್ಯಾಂಕ್ಸ್ ಹೇಳಿ ಜನನಿನ ಕರ್ಕೊಂಡು ಹೋಗ್ತಾರೆ. ಅಖಂಡ ಇವಾಗ ಚೆಂಗ್ ಮತ್ತೆ ಜನರಲ್ನ ಕೊಲ್ಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಈ ಕಡೆ ಠಾಕೂರ್ ಜನರಲ್ ಮತ್ತೆ ಚೆಂಗ್ ಬಳಿ ದೇವ್ರು ಇರೋದು ನಿಜ, ನಾನು ದೇವ್ರನ್ನ ನೋಡ್ದೆ ಅಂತ ಹೇಳ್ತಾ ಇರ್ತಾನೆ. ಇವಾಗ ಠಾಕೂರ್ ಕೂಡ ಒಳ್ಳೆಯವನಾಗಿರ್ತಾನೆ. ಜನರಲ್ ಇವಾಗ ಕೈಲಾಸ ಪರ್ವತನ ಬ್ಲಾಸ್ಟ್ ಮಾಡೋಕೆ ಹೋಗ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಅಖಂಡ ವಾರ್ ಟ್ಯಾಂಕ್ ಅಲ್ಲಿ ಬಂದು ಜನರಲ್ ಬೇಸ್ ನ ಬ್ಲಾಸ್ಟ್ ಮಾಡ್ತಾನೆ. ಜನರಲ್ ಆರ್ಮಿ ಜೊತೆ ಫೈಟ್ ಗೆ ಬರ್ತಾನೆ. ಆದ್ರೆ ಅಖಂಡ ಜೊತೆ ಫೈಟ್ ಮಾಡೋಕಾಗುತ್ತಾ? ಚಾನ್ಸೇ ಇಲ್ಲ. ಅಖಂಡ ಎಲ್ರೂನು ಸಾಯಿಸಾಕ್ತಾನೆ. ಅವಾಗ ಅಲ್ಲಿಗೆ ಜನರಲ್ ಕೆಲವು ಸೂಪರ್ ಸೋಲ್ಜರ್ಸ್ ನ ಕರೆಸ್ತಾನೆ. ಅವರು ಅಖಂಡನ ಸೋಲಿಸ್ತಾರೆ. ಇನ್ನೇನು ಮತ್ತೆ ಮೌಂಟ್ ಕೈಲಾಶ್ ನ ಬ್ಲಾಸ್ಟ್ ಮಾಡ್ಬೇಕು. ಅಖಂಡ ಮಲ್ಟಿಪ್ಲೈ ಆಗಿ 4-5 ಜನ ಆಗಿ ಸೂಪರ್ ಸೋಲ್ಜರ್ಸ್ ನ ಕೊಂದು ಶಿವ ತಾಂಡವ ಆಡ್ತಾ ಜನರಲ್ ಮತ್ತೆ ಚೆಂಗ್ ನ ಕೊಲ್ತಾನೆ. ಯಾವ ಮೂವಿ ನೋಡು ಶಿವ ತಾಂಡವ ಆಡೋದ್ನ ಮಾತ್ರ ಬಿಡಲ್ಲ. ಮೊನ್ನೆ ಜಟಾಧರ ಮೂವಿ ನೋಡ್ದೆ, ಇದೇ ತರ ಕ್ಲೈಮ್ಯಾಕ್ಸ್. ಇವಾಗ ಇದೊಂದು. ಎಲ್ಲ ಕಾಂತಾರ ಮೂವಿನ ಕಾಪಿ ಮಾಡೋಕೆ ತುಂಬಾ ಟ್ರೈ ಮಾಡ್ತಾವ್ರೆ ಅನ್ಸುತ್ತೆ. ಇರ್ಲಿ ಬಿಡಿ. ಇವಾಗ ಅಖಂಡ ಎಲ್ರೂನು ಕೊಂದು ಠಾಕೂರ್ಗೆ ಹೋಗಿ ದೇವ್ರಿದಾನೆ ಅಂತ ಎಲ್ರಿಗೂ ಹೇಳು ಅಂತಾನೆ. ಠಾಕೂರ್ ಖುಷಿಯಿಂದ ಇಂಡಿಯಾಗೆ ವಾಪಸ್ ಬರ್ತಾನೆ. ಬಯೋಶೀಲ್ಡ್ ವ್ಯಾಕ್ಸಿನ್ ನ ಮಾಸ್ ಪ್ರೊಡಕ್ಷನ್ ಮಾಡಿ ಎಲ್ರೂನು ಕಾಪಾಡ್ಕೋತಾರೆ. ಕಡೆಗೆ ಅಖಂಡ ಮತ್ತೆ ಹಿಮಾಲಯದ ಕಡೆ ಹೋಗ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನೆಕ್ಸ್ಟ್ ಕೀರ್ತಿ ಸುರೇಶ್ ಅವರ ರಿವಾಲ್ವರ್ ರೀಟಾ ಅನ್ನೋ ಇನ್ನೊಂದು ಸೈಕ್ ಆಗಿರೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಕೂಡ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಕಾಮೆಂಟ್ ಮಾಡಿ ತಿದ್ಕೋತೀವಿ. ಸೊ ಸ್ಟೇ ಟ್ಯೂನ್ ಟು ಕನ್ನಡದಲ್ಲಿ ಕತೆಗಳು. ಟೇಕ್ ಕೇರ್. ಬೈ ಬೈ.